ರೈಲ್ವೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ಕಳ್ಳನೊಬ್ಬನನ್ನ 10 ದಿನಗಳ ಕಣ್ಗಾವಲು 200 ಸಿಸಿಟಿವಿ ನೋಟಗಳ ತಪಾಸಣೆಯಿಂದ ಭೋಪಾಲ್ ರೈಲ್ವೆ ಪೊಲೀಸರು ಹಿಡಿದಿದ್ದಾರೆ. ಉನ್ನತ ಶಿಕ್ಷಣ, ವಿದೇಶಗಳಿಗೂ ಹೋಗಿ ಬಂದ ಅನುಭವ ಆದರೂ ಪ್ರಾಂಜಲ್ ದೀಕ್ಷಿತ್ ದೊಡ್ಡ ರೈಲು ಕಳ್ಳನಾಗಿ ಬದಲಾಗಿದ್ದ. ಇರುಳಲ್ಲಿ ರೈಲಿನಲ್ಲಿ ಸ್ಲೀಪರ್ ಕೋಚ್ ಇಲ್ಲವೇ ಎಸಿ ಕೋಚ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ದೀಕ್ಷಿತ್ ಹದ ನೋಡಿ ಕಳ್ಳತನ ಮಾಡುತ್ತಿದ್ದ. 36ರ ಪ್ರಾಂಜಲ್ ದೀಕ್ಷಿತ್ ಲಕ್ನೋದ ದೇವಸ್ಥಾನ್ ನಿವಾಸಿ. ಪುಣೆ ವಿಶ್ವವಿದ್ಯಾನಿಲಯದಲ್ಲಿ ಬಿಟೆಕ್ ಪದವಿ ಪಡೆದಿರುವ ಆತನು 2 ಸಂದರ್ಭಗಳಲ್ಲಿ 2-3 ವರ್ಷ ಬ್ರಿಟನ್ನಲ್ಲಿ ಕೆಲಸ ಮಾಡಿದ್ದ. ತಂತ್ರಜ್ಞಾನ ತಜ್ಞ, ಅದ್ಭುತ ಇಂಗ್ಲಿಷ್ ಮಾತುಗಾರ ದೀಕ್ಷಿತ್ ರೈಲಿನಲ್ಲಿ ಕಳ್ಳತನ ಮಾಡುವುದನ್ನು ಕಸುಬು ಮಾಡಿಕೊಂಡಿದ್ದ. ದೀಕ್ಷಿತ್ ಸಾಮಾನ್ಯ ಕಳ್ಳನಾಗಿದ್ದ. ಆದರೆ ಆನ್ಲೈನ್ ಆಟವಾಡಿ ಹಣ ಕಳೆದುಕೊಳ್ಳತೊಡಗಿದ ಮೇಲೆ ರೈಲಿನಲ್ಲಿ ಸೂಟ್ಕೇಸ್ಗಳ ಕಳ್ಳತನ ಮತ್ತು ಪರ್ಸ್ ಎಗರಿಸುವ ಕಳ್ಳತನಕ್ಕೆ ಕೈ ಹಾಕಿದ್ದ. 2026ರ ಜನವರಿ 20ರಂದು ಆಗ್ರಾದಿಂದ ಮುಂಬೈಗೆ ಹೋಗುವಾಗ ಭೋಪಾಲ್ನಲ್ಲಿ ಆಗ್ರಾ ನಿವಾಸಿ ಅಫ್ಶಾ ಬೇಗಂ ಅವರ ಸೂಟ್ಕೇಸ್ ಕಳವಾಯಿತು. ಅದರಲ್ಲಿ ಚಿನ್ನಾಭರಣ, ಪ್ರಮುಖ ದಾಖಲೆ ಪತ್ರಗಳು ಹಾಗೂ 35,000 ನಗದು ಇತ್ತು. ಆಕೆ ಕೂಡಲೇ ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ದರಿಂದ ಅವರು 10 ದಿನಗಳ ಸರ್ವಮೂಲದ ತನಿಖೆ ಕೈಗೊಂಡು ಪ್ರಾಂಜಲ್ ದೀಕ್ಷಿತ್ನನ್ನ ಹಿಡಿದು ಹಾಕಿದ್ರು. ಮಂಗಳಸೂತ್ರ, 2 ಬಂಗಾರದ ಸರ, ಕಿವಿಯೋಲೆ ಸೇರಿ 7 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಪೊಲೀಸರು ಆರೋಪಿಯಿಂದ ವಶಪಡಿಸಿಕೊಂಡಿದ್ದಾರೆ.